ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಶಿಕ್ಷಣ ಇಲಾಖೆ. ಸ್ಟಡಿ ಹಾಲಿಡೇಗೆ ಬ್ರೇಕ್ ಹಾಕಿದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಇದೀಗ ಪಿಯು ವಿದ್ಯಾರ್ಥಿಗಳಿಗೆ ಇದೀಗ ಶಿಕ್ಷಣ ಇಲಾಖೆ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಸ್ಟಡಿ ಹಾಲಿಡೇಸ್ ಅನ್ನ ಕೊಡ್ಲಾಗ್ತಾ ಇತ್ತು, ಇದೀಗ ಅದಕ್ಕೆ ಬ್ರೇಕ್ ಅನ್ನ ಹಾಕಿದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಇದೀಗ ಸ್ಟಡಿ ಹಾಲಿಡೇಸ್ಗೆ ಬ್ರೇಕ್ ಹಾಕಿರುವಂತದ್ದು. ಪಿಯುಸಿ ಫಲಿತಾಂಶ ಸುಧಾರಣೆ ಇಲಾಖೆಯಿಂದ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಗ್ರೂಪ್ ಸ್ಟಡಿ ಮಾಡಿಸಲು ಇದೀಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದೆ. ಪರೀಕ್ಷೆ ಮುಗಿಯುವವರೆಗೂ ಕೂಡ ಪಿಯು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕು, ಕಾಲೇಜಿನಲ್ಲೇ ವಿದ್ಯಾರ್ಥಿಗಳನ್ನ ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡಬೇಕು ಅಂತ ಇದೀಗ ಹೊಸ ಗೈಡ್ ಲೈನ್ಸ್ ಅನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಪಿಯು ವಿದ್ಯಾರ್ಥಿಗಳೇ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಮುಖಾಂತರ ಶಿಕ್ಷಣ ಇಲಾಖೆ. ಇದುವರೆಗೂ ಕೂಡ ಎಕ್ಸಾಮ್ ಹತ್ರ ಬಂತು ಅಂದಂತಹ ಸಂದರ್ಭದಲ್ಲಿ ಸ್ಟಡಿ ಹಾಲಿಡೇಸ್ ನ ಕೊಡ್ತಾ ಇದ್ರು. ಯಾಕಂತ ಅಂದ್ರೆ ಮನೆಯಲ್ಲಿ ಕುತ್ಕೊಂಡು ಓದ್ಕೊಳ್ಳಿ ಮಕ್ಕಳು ಅನ್ನುವ ನಿಟ್ಟಿನಲ್ಲಿ. ಇದೀಗ ಅದಕ್ಕೆ ಬ್ರೇಕ್ ಅನ್ನ ಕೂಡ ಹಾಕಲಾಗಿದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕುರಿತಾಗಿ ಹೊಸ ಮಾರ್ಗಸೂಚಿಗಳನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಗ್ರೂಪ್ ಸ್ಟಡಿನ ಮಾಡಿಸ್ಬೇಕು, ಅದು ಪಿಯು ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ನಲ್ಲೇ ಮುಖ್ಯ ಪರೀಕ್ಷೆಗೆ ತಯಾರಿಯನ್ನ ಮಾಡಿಸ್ಬೇಕು ಅಂತ ಇದೀಗ ಹೊಸ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಮುಖಾಂತರ ಪಿಯು ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಕಾಲೇಜ್ಗೆ ಹೋದಂತಹ ಸಂದರ್ಭದಲ್ಲಿ ಗ್ರೂಪ್ ಸ್ಟಡಿನ ಮಾಡಿಸ್ಬೇಕು, ಅಲ್ಲಿರುವಂತಹ ಶಿಕ್ಷಕರು ಇದಕ್ಕೆ ಮಹತ್ವವನ್ನ ಕೊಡಬೇಕಾಗತ್ತೆ. ಜೊತೆಯಲ್ಲಿ ಅಲ್ಲಿರುವಂತಹ ಶಿಕ್ಷಕರು ಕೂಡ ಮಕ್ಕಳಿಗೆ ಒಂದಿಷ್ಟು ಹೇಳ್ಕೊಡ್ಬಹುದು, ಡೌಟ್ ಬಂದ್ರೆ ಕೇಳಬಹುದು. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇದೀಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಈ ಮುಖಾಂತರ ಪಿಯು ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಯಾಕಂತ ಅಂದ್ರೆ ಕೆಲವರು ಮನೆಯಲ್ಲಿ ಕುತ್ಕೊಂಡು ಓದ್ಕೊಳ್ಳೋರು ಇರ್ತಾರೆ, ಇನ್ನು ಕೆಲವರು ಕಾಲೇಜ್ಗೆ ಹೋಗಿ ಓದೋರು ಕೂಡ ಇರ್ತಾರೆ. ಆದ್ರೆ ಇದೀಗ ಎಲ್ರಿಗೂ ಕೂಡ ಕಾಲೇಜ್ಗೆ ಹೋಗ್ಲೇಬೇಕು ಅನ್ನುವ ನಿಟ್ಟಿನಲ್ಲಿ ಮಾರ್ಗಸೂಚಿಯನ್ನ ಹೊರಡಿಸಿರುವಂತದ್ದು. ಪಿಯು ಫಲಿತಾಂಶ ಸುಧಾರಣೆಗೆ ಇಲಾಖೆಯಿಂದ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಗ್ರೂಪ್ ಸ್ಟಡಿ ಮಾಡಿಸೋದಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮುಂದಾಗಿದೆ. ಪರೀಕ್ಷೆ ಮುಗಿಯುವವರೆಗೂ ಕೂಡ ಪಿಯು ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಲೇಬೇಕು, ಕಾಲೇಜಿನಲ್ಲೇ ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಏನಿದೆ ಆ ಮುಖ್ಯ ಪರೀಕ್ಷೆಗೆ ತಯಾರಿಯನ್ನ ಮಾಡಬೇಕಾಗತ್ತೆ. ಕ್ವಶನ್ ಪೇಪರು, ಟೆಸ್ಟ್, ಜೊತೆಯಲ್ಲಿ ಗ್ರೂಪ್ ಸ್ಟಡೀಸು, ಡಿಸ್ಕಷನ್ಸು, ಈ ರೀತಿಯಾಗಿ ಮಾಡ್ತಾ ಓದ್ತಾ ಇದ್ರೆ ಅವ್ರಿಗೂ ಕೂಡ ನೆನಪಿನಲ್ಲಿ ಉಳಿಯುತ್ತೆ, ಫಲಿತಾಂಶವನ್ನ ಕೂಡ ಸುಧಾರಣೆ ಮಾಡಬಹುದು ಅಂತ ಇದೀಗ ಇಲಾಖೆಯಿಂದ ಮಹತ್ವದ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಇತ್ತೀಚೆಗೆ ಪಿಯುಸಿ ಫಲಿತಾಂಶದಲ್ಲಿ ಎಲ್ಲೋ ಒಂದು ಕಡೆ ಇಳಿಕೆ ಆಗ್ತಾ ಇತ್ತು, ಹೆಚ್ಚಿನ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು. ಹಾಗಾಗಿ ಇದೀಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಹತ್ವದ ಮಾರ್ಗಸೂಚಿಯನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಈ ಮುಖಾಂತರ ಏನಾದ್ರೂ ಮಾಡಿ ಫಲಿತಾಂಶವನ್ನ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಗ್ರೂಪ್ ಸ್ಟಡಿನ ಮಾಡೋದಕ್ಕೆ ಮುಂದಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕದಲ್ಲಿದ್ದಾರೆ. ವಿನುತಾ, ಇದೀಗ ಪಿಯು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಇದು ಅನಾನುಕೂಲ ಆಗುವ ಸಾಧ್ಯತೆಗಳಿದ್ಯಾ? ಯಾಕಂತ ಅಂದ್ರೆ ಮನೆಯಲ್ಲಿ ಕುತ್ಕೊಂಡು ಓದ್ಕೊಳ್ಳೋರು ಕೂಡ ತುಂಬಾ ಜಾಸ್ತಿ ಇರ್ತಾರೆ. ಹಾಗಾಗಿ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಈಗಾಗಲೇ ಬರಬಂದಿರುವಂತಹ ಮಾಹಿತಿ ಪ್ರಕಾರ ಈ ಬಾರಿ ಸ್ಟಡಿ ಹಾಲಿಡೇಸ್ ಅನ್ನ ರದ್ದು ಮಾಡಿರುವಂತದ್ದು. ಅಂದ್ರೆ ಇದು ಒಂದು ರೀತಿಯಲ್ಲಿ ಆಗ್ಬಾರ್ದಿತ್ತು ಅಂತ ನೋಡಿದ್ರೆ ಇನ್ನೊಂದು ರೀತಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ರೀತಿ ಸ್ಟಡಿ ಹಾಲಿಡೇಸ್ ತೆಗೆದುಕೊಂಡ್ರೆ ಮನೆಯಲ್ಲಿರುವಂತಹ ಗಲಾಟೆ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಮನೆಯ ತಯಾರಿ ನಡೆಸ್ತಿರುವಂತ ಸಂದರ್ಭದಲ್ಲಿ ಈ ಸ್ಟೂಡೆಂಟ್ಸ್ ಏನಾಗುತ್ತೆ, ಓದೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುವಂತ ಸಾಧ್ಯತೆಗಳಿದೆ. ಆದ್ರೆ ಒಂದು ಗ್ರೂಪ್ ಸ್ಟಡಿಯನ್ನ ಇದೊಂದು ನಿಯೋಜನೆ ಮಾಡಿರೋದ್ರಿಂದ ಅಲ್ಲಿ ಸಹಪಾಠಿಗಳಿರ್ತಾರೆ, ಶಿಕ್ಷಕರಿರ್ತಾರೆ, ಅವರೆಲ್ಲರೂ ಕೂಡ ಒಂದ್ ರೀತಿ ಡಿಸ್ಕಷನ್ ಮಾಡುವ ಮೂಲಕ ತಮ್ಗಿರುವಂತಹ ಡೌಟ್ ಗಳನ್ನ ಪರಿಹಾರ ಮಾಡ್ಕೊಳಕ್ಕೆ ಒಂದೊಳ್ಳೆ ಮಾರ್ಗ ಅಂತಾನು ಕೂಡ ಹೇಳ್ಬೋದು. ಇನ್ನು ಇನ್ನೊಂದ್ ರೀತಿಯಲ್ಲಿ ನೋಡ್ತಾ ಹೋದ್ರೆ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಅಲ್ಲಿ ಹರಟೆ ಹೊಡೆಯುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದು ರೀತಿ ಒಂದ್ ರೀತಿ ಪಾಸಿಟಿವ್ ಆಗಿದೆ, ಇನ್ನೊಂದ್ ರೀತಿ ನೆಗೆಟಿವ್ ಇದು ಕೂಡ ಪರಿಣಾಮ ಕೂಡ ಬೀರುವಂತದ್ದು. ಧನ್ಯವಾದಗಳು ವಿನುತಾ ಹೆಚ್ಚಿನ ಮಾಹಿತಿಗಾಗಿ.